ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಮಾತಾಡ್ತಾ ಇದ್ವಿ ಇಂಥ ಸಚಿವರು ಬೇಕಾ ಅಂತ. ಕನ್ನಡಪರ ಹೋರಾಟಗಾರರಾಗಿರುವ ಗಿರೀಶ್ ಗೌಡ್ರು ಮಾತಾಡ್ತೀನಿ. 45,000 ಸರ್ಕಾರಿ ಶಾಲೆ ಇದೆ ಕರ್ನಾಟಕದಲ್ಲಿ. 60 ಲಕ್ಷ ವಿದ್ಯಾರ್ಥಿಗಳು ಈ ವರ್ಷ ಒಟ್ಟಾರೆ ಇರುವಂತ ದಾಖಲಾತಿ ಆಗಿರೋದು. 60 ಲಕ್ಷ ವಿದ್ಯಾರ್ಥಿಗಳಿಗೆ 45,000 ಶಾಲೆಗಳಿಗೆ ಶಿಕ್ಷಕರ ಸಂಖ್ಯೆ 1,53,000. ಅವ್ರು ಹೇಳ್ತಾ ಇದ್ರು 60,000 ಶಿಕ್ಷಕರ ಅವಶ್ಯಕತೆ ಇದೆ. ಅದರ ಜೊತೆಗೇನೆ ಈ ಅತಿಥಿ ಉಪನ್ಯಾಸಕರನ್ನ ಇದುವರೆಗೂ ಕೂಡ ನೇಮಕ ಮಾಡಿಲ್ಲ ಅಂತ. ಸಚಿವರಾಗಿ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದಾರೆ, ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಸರ್ಕಾರಗಳೆಲ್ಲ. ಇದಕ್ಕೆ ಕ್ರಮ ಯಾವಾಗ? ಈಗ ಸಚಿವರು ಕೂದಲು ಬಿಡ್ಕೊಂಡು ಓಡಾಡ್ತಾರೆ, ಮಗ್ಗಿನ ಜಡೆ ಹಾಕೊಂಡು ಓಡಾಡ್ತಾರೆ, ಮೂಗ್ಬೊಟ್ಟೆ ವಾಲೆ ಜುಮ್ಗೆ ಹಾಕೊಂಡು ಓಡಾಡ್ತಾರೆ. ಅದನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ ಈ ರಾಜ್ಯಕ್ಕೆ, ಜನಕ್ಕೆ. ಕರೆಕ್ಟ್. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಮುಚ್ಚೋಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ತೆರೆಯೋದ್ರ ಬಗ್ಗೆ ಗಮನ ಹರಿಸಿ, ಅಥವಾ ಸರ್ಕಾರಿ ಶಾಲೆಗಳು ಏನು ಪಾಳು ಬಿದ್ದಿರ್ತಕ್ಕಂಥ ಶಾಲೆಗಳ ಬಗ್ಗೆ ಅಭಿವೃದ್ಧಿ ಮಾಡತಕ್ಕಂಥದಕ್ಕೆ ಗಮನ ಹರಿಸಿ. ಆಮೇಲೆ ನೀವೇನೋ ಮಾಡ್ತೀವಿ ಅಂತೇಳಿ ಏನಾಗುತ್ತೆ ಅಂದರೆ, ನಾನು ಯಾವುದೋ ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇರೋದಲ್ಲ, ಈ ಭಾಳಷ್ಟು ಈ ಒಂದು 7-8 ವರ್ಷಗಳಿಂದ ಈಚೆಗೆ ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ಯಾವ ರೀತಿ ಅಂತಂದರೆ, ಕೆಲವು ಶಾಲೆಗಳು ಇನ್ನೂ ಕೆಲವು ಮಾಧ್ಯಮದವರೆಲ್ಲ ನೀವು ಮೊನ್ನೆ ಒಂದು ಸಮೀಕ್ಷೆ ಮಾಡಿದ್ದೆ, ನಾನು ಕಣ್ಣಾರೆ ನೋಡಿದ್ದೀನಿ. ಎಷ್ಟು ಜನ ಟೀಚರ್ಸ್ ಇದ್ದೀರಾ? ಮಹಿಳಾ ಶಿಕ್ಷಕಿಯರು ಇದ್ದಾಗ ಏನಾಗುತ್ತೆ, ಪ್ರೆಗ್ನೆಂಟ್ ಆದಾಗ ಅವ್ರು 3 ತಿಂಗಳು ರಜೆ ಹೋಗ್ಬೇಕಾಗುತ್ತೆ. ಕರೆಕ್ಟ್. ಏನು ಅವರು ಇವ್ರು ಆದ್ಮೇಲೆ ಅವ್ರು ಆಗ್ಬೇಕಂತ ಏನಾದ್ರು ಇರ್ತದ? ಇಲ್ಲ. ಒಟ್ಟೊಟ್ಟಿಗೆ ಇಬ್ಬರು ಪ್ರೆಗ್ನೆಂಟ್ ಗರ್ಭಿಣಿಯರಾಗ್ಬಿಡ್ತಾರೆ, 3 ತಿಂಗಳು ಅವ್ರು ರಜೆ ಹೋಗ್ಬಿಡ್ತಾರೆ. ಇಬ್ಬರೇ ಶಿಕ್ಷಕಿಯರು 4 ತರಗತಿಗಳನ್ನ 5 ತರಗತಿಗಳನ್ನ ಇಬ್ಬಿಬ್ಬರೇ. ಅಲ್ಲ, ಹಂಗ ರಜೆ ಹೋಗೋದಲ್ಲ. ಈ ನೀವು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಕಡೆ ಹೋದ್ರೆ 150 ವಿದ್ಯಾರ್ಥಿಗಳಿಗೆ 1 to 5th ಕಿರಿಯ ಪ್ರಾಥಮಿಕ ಶಾಲೆಗೆ ಇರೋದೇ ಒಬ್ರು ಶಿಕ್ಷಕ. ಆ ಥರ ಇದ್ರೆ ಇನ್ನು ಅವ್ರು ಏನು ಹೇಳ್ಕೊಡ್ತಾರೆ, ಇವರೇ ಹುಚ್ಚರಾಗ್ಬಿಡ್ತಾರೆ, ಶಿಕ್ಷಕರೇ ಹುಚ್ಚರಾಗ್ಬಿಡ್ತಾರೆ. ಯಾಕಂದ್ರೆ 1ನೇ ತರಗತಿಗೆ ಒಬ್ಬರೇ ಶಿಕ್ಷಕರಿದ್ದರೆ ಅವ್ರು ಅರ್ಥ ಆಗುತ್ತೆ. ಒಂದಕ್ಕೊಂದು ಪಾಠ ಮಾಡಿ, 2ನೇ ಪಾಠ ಮಾಡಿ, 3ನೇ ಕ್ಲಾಸ್ ಪಾಠ ಮಾಡಿ, 4ನೇ ಕ್ಲಾಸ್, ಅವಾಗ ಏನಾಗುತ್ತೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಯಾರಿಗೆ, ಶಿಕ್ಷಕರಿಗೆ. ಮತ್ತು ಅವರೇ ಹುಚ್ಚರಾಗ್ಬಿಡ್ತಾರೆ. ವಿದ್ಯಾರ್ಥಿಗಳನ್ನ ಮುಂದಿನ ಒಂದು ಪ್ರಜೆಗಳನ್ನಾಗಿ ಮಾಡೋ ದೃಷ್ಟಿನಲ್ಲಿ ಈ ಶಿಕ್ಷಕರೇ ಹುಚ್ಚರಾಗ್ಬಿಟ್ಟು ಮಾನಸಿಕವಾಗಿ ಅಸ್ವಸ್ಥರಾಗ್ಬಿಟ್ರೆ ಏನು ಗತಿ? ಮತ್ತು ಶಿಕ್ಷಕರ ಆಯ್ಕೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಉದ್ಯೋಗ ಇದೆ ಅಂತ ಆಮೇಲೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಹೊಸದಾಗಿ ಸೃಷ್ಟಿ ಮಾಡಬೇಡಿ, ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡಿ. ಈಗ ಮಾತಾಡಿದ್ರೆ ನೀವು ಕೇಂದ್ರ ಸರ್ಕಾರನೋ ಅಥವಾ ಬೇರೆ ಇನ್ಯಾವುದೋ ತೋರಿಸ್ತಿರಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅವ್ರು ಹೇಳಿದ್ರೆ, ನೀವು ಫಸ್ಟ್ ಮಾಡಿ, ಕೇಂದ್ರ ಸರ್ಕಾರನ ಬಿಡಿ, ಬೇರೆಯವ್ರಿಗೆ ಬಟ್ ತೋರಿಸೋದಕ್ಕಿಂತ ಮೊದಲು ನಿಮ್ ನೋಡಿ ನೀವು ಮಾಡಿ. ಆಮೇಲೆ ಇವ್ರು ಯಾರು ಅವ್ನು ಡ್ಯೂಟ್ ಬಿಟ್ಟಿದ್ರೆ ಅವ್ನು ಕಟಿಂಗ್ ಮಾಡಿಸುವಂತ ಅಂತ ಅವ್ನು ಇದು ಮಾಡೋದಂದ್ರೆ ಈ ಹೇಳಿಕೆಗಳಿದಾವಲ್ಲ, ಇದೆಲ್ಲ ನಿಮಗೆ ಲಾಯಕ್ಕಾದಂಥವಲ್ಲ. ವಿಜೇಂದ್ರ ಆಗಿರ್ಬೋದು, ವಿಜೇಂದ್ರ ಒಬ್ಬ ಅಧ್ಯಕ್ಷ ಅಂತ ಅಂದಮೇಲೆ ಅವರು ಯೋಗ್ಯತೆ ತಕ್ಕಂಗೆ ಮಾತಾಡಬೇಕು. ಅವರು ಈ ರಾಜ್ಯದ ಆ ಸಚಿವ ಸ್ಥಾನಕ್ಕೆ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಬೋದು. ವಿಜೇಂದ್ರ ಅವರು ಹೇಳಿರೋದೇನಂದ್ರೆ, ಶಾಲೆಗಳು ವಾಪಸ್ ಶುರುವಾಗ್ತಿದೆ, ವಿದ್ಯಾರ್ಥಿಗಳು ವಾಪಸ್ ಸ್ಕೂಲಿಗೆ ಬರ್ತಿದ್ದಾರೆ, ಚರ್ಚೆ ಮಾಡಿ, ಹೋರಾಟ ಮಾಡಿ. ಅಲ್ಲ ಇರಿ ವಾಪಸ್ ಬರ್ತಿದ್ದಾರೆ ವಿದ್ಯಾರ್ಥಿಗಳು. ಅವ್ರು ನೀಟಾಗಿ ಬರ್ತಾರೆ, ವಿದ್ಯಾರ್ಥಿಗಳು ನೀಟಾಗಿ ಬರ್ತಾರೆ. ಈಗ ಕೆಲವೊಂದಿಷ್ಟು ಹುದ್ದೆಗಳಿಗೆ ತನ್ನದೇ ಆದಂತ ಘನತೆ, ಗೌರವ. ಈಗ ಒಬ್ಬ ಜರ್ನಲಿಸ್ಟ್ ಆದವನು ಹೀಗಿರ್ಬೇಕು ಅನ್ನೋದು ಒಂದು ನಿಯಮ, ಹೀಗಿದ್ರೆ ಅದಕ್ಕೆ ಸೂಟ್ ಆಗುತ್ತೆ, ಸರಿ ಆಗುತ್ತೆ ಅನ್ನೋದು ನಿಯಮ. ಈಗ ವಿದ್ಯಾರ್ಥಿಗಳು ಹೇಗ್ ಬೇಕಾದಾಗಿ ಸ್ಕೂಲಿಗೆ ಬರೋಕ್ಕಾಗಲ್ಲ. ಪೊಲೀಸರು ಹೊಟ್ಟೆ ಇರಬಾರ್ದು ಅಂತ ಹೇಳಿದ್ರೆ ಗೊತ್ತಾ, ಬಟ್ ಪೊಲೀಸರು ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ 82% ಹೊಟ್ಟೆ ಇರೋರು ಇದ್ದಾರೆ. ಇಟ್ ಇಸ್ ಎ ಡಿಗ್ನಿಟಿ ಅಂಡ್ ಡೆಕೋರಮ್ ಆಫ್ ದ ಪರ್ಸನ್. ಕರೆಕ್ಟ್. ನೀವ್ ಯಾಕೆ ಕೋಟ ಕುಂತಿದ್ದೀರಾ? ಅದೇ ನಾನು ಅದನ್ನೇ ಹೇಳಿದ್ದು, ಜರ್ನಲಿಸ್ಟ್. ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಬಂದೆ. ನಾವು ಅಪೇಕ್ಷೆ ಪಡೋದು ಆ ಸ್ಥಾನಮಾನಕ್ಕೆ ತಕ್ಕನಾದಂತ ಒಂದು ಅಲಂಕಾರಿಕೆ ಅಂತ ಹೇಳ್ತೀವಿ. ಚಡ್ಡಿ ಹಾಕೊಂಬ, ಮಂತ್ರಿ ಅಲ್ಲ ಅಂತ ಹೇಳಕ್ಕಾಗ್ತದ? ಮೊಗ್ಗಿನ ಜಡೆ ಏನಾದ್ರು ಹಾಕೊಂಬ, ಮೂಗ್ಬಟ್ಟೆ ಆದ್ರೆ ಹಾಕಬ, ಕಿವಿಗೆ ಓಲೆ ಹಾಕಬ. ಆದ್ರೆ ಆ ಸ್ಥಾನಮಾನ ನಾನು ಹೋಗ್ತಿರೋ ರೀತಿ ನೀತಿಯನ್ನು ಸಮಾಜ ಅಕ್ಸೆಪ್ಟ್ ಮಾಡತ್ತನ್ನ ತಗೊಂಡು ನೋಡಿ ಮಾಡು. ಉಡುಗೆ ತೊಡುಗೆ ನೋಡ್ತಾ ಇಲ್ಲ ನಿಮ್ಮ ಕಾರ್ಯಕ್ರಮ ಸರ್. ಅವ್ರು ಹೇಳ್ತಿರೋದೇನಂದ್ರೆ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಗೋವಿಂದ ಗೌಡ್ರು ಅಂತ ಇದ್ರು, ನೀವು ಒಂದ್ ನಿಮಿಷ. ಅವ್ರು ಹೇಳ್ತಿರೋದೇನಂದ್ರೆ, ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ಮಾದರಿ ಆಗುವಂತ ಸಚಿವರು ಹೀಗೆ ಬಂದಾಗ, ನಮ್ ಸಚಿವರೇ ಹಿಂಗ್ ಕೂದಲ ಬಿಡ್ತಾರೆ, ನಾನು ಹಿಂಗ್ ಬಿಡ್ಬೋದಲ್ಲಪ್ಪ ಅಂತ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮೂಡಬಾರದು ಅಂತ ಅವ್ರ ಪ್ರಶ್ನೆ ಇರೋದು. ಮಾದರಿ ವ್ಯಕ್ತಿ ಆಗಿರ್ಬೇಕು. ಈಗ ಒಂದ್ ಸ್ಕೂಲಿಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ದಾಗ, ಹೆಡ್ ಮಾಸ್ಟರ್ ಕರೆಕ್ಟ್ ಆಗಿದ್ದಾಗ ಶಾಲೆ ಸರಿಯಾಗಿ ನಡೆಯುತ್ತೆ. ಅವಾಗಲೇ ತಾವೇ ಹೇಳಿದ್ರಿ ಮೋದಿ ದಾಡಿ ಬಿಟ್ಟಿದ್ರು ಅಂತ. ಅಲ್ಲ, ನಾನು ಅದನ್ನ ಬಿಜೆಪಿ ಹೌದು, ಬಿಜೆಪಿ ಆದ್ರೆ ಕಾಂಗ್ರೆಸ್ ಅವರಾದ್ರೆ ಜೆಡಿಎಸ್ ಅವರಾದ್ರೆ ಎಲ್ರಿಗೂ ಒಂದೇ ಚಡಿತಾನೆ. ಕರೆಕ್ಟ್. ಇವ್ರಿಗೇನು ಚಿನ್ನದ್ರಲ್ಲಿ ಹೊಡೆಯಕ್ಕಾಗುತ್ತಾ, ಅವ್ರಿಗೆ ಕಬ್ಬಣದಲ್ಲಿ ಹೊಡೆಯಕ್ಕಾಗುತ್ತೆ, ಇವ್ರಿಗೆ ಹಿತ್ತಾಳದಲ್ಲಿ ಹೊಡೆಯಕ್ಕಾಗುತ್ತಾ? ಎಲ್ರಿಗೂ ಒಂದೇ ಚಡಿ. ನಾನು ಹೇಳೋದು, ಈಗ ವಿದ್ಯಾರ್ಥಿಗಳನ್ನ ಅಷ್ಟೊಂದು ನಾವು ಇದು ಮಾಡೋಕ್ಕಾಗೋದಿಲ್ಲ. ನಮ್ಮ ಕಾಲದಲ್ಲಿ ನಾವು 3-4ನೇ ಕ್ಲಾಸ್ವರೆಗೂ ಚಡ್ಡಿ ಹಾಕಲ್ದೆ ಓಡಾಡ್ತಾ ಇದ್ದೋ. ನಮಗೇನಾದ್ರೂ ಆ ಒಂದು ಇದಿರಲಿಲ್ಲ, ಆ ಒಂದು ಇದೇ ಇರಲಿಲ್ಲ ನಮಗೆ. ಇವತ್ತಿನ ದಿವಸ ಶಾಲೆಗೆ ಹೋಗೋದು 2 ವರ್ಷದ ಮಕ್ಕಳಿಗೆ ಸ್ನಾನ ಮಾಡ್ಸೋಕೆ ಅವ್ರ ಅಮ್ಮ ಹೋದ್ರೆ, ನೀನು ಬಾಗ್ಲು ಹಾಕೋಕೆ ಹೋದ್ರೆ ನಂಗೆ ಕಾಚಾಗದೆ ನಾನು ಜನ ನೋಡು
ಅಷ್ಟೊಂದು ಬುದ್ಧಿವಂತರಾಗಿದ್ದಾರೆ. ಓಕೆ ಓಕೆ. ಆಮೇಲೆ ಉಡುಗೆ ತೊಡುಗೆ ಅವ್ರ ಕೂದಲು ಅದನ್ನೆಲ್ಲ ಹೇಳೋದು. ನೀವು ಸರ್ಕಾರಿ ಒಂದು ಸಚಿವ ಸ್ಥಾನದಲ್ಲಿ ಇದ್ದೀರಲ್ಲ, ಈ ಸರ್ಕಾರ ಈ ಸಚಿವನ ವಿಚಾರ ನಾನು ಮಾತಾಡ್ತಾ ಇಲ್ಲ, ಸರ್ಕಾರ ಅಬಕಾರಿ ಮಂತ್ರಿ ಅಂದರೆ ಅವನಿಗೆ ಏನು ಯೋಗ್ಯತೆ ಇದೆ ಅನಾಲಿಸಿಸ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಅವ್ನು ನೀರಾವರಿ ಅನುಕೂಲ, ಅವ್ನಿಗೆ ನೀರಾವರಿ ಬಗ್ಗೆ ಇದೆಯಾ, ರಸ್ತೆ ಬಗ್ಗೆ ಅನುಕೂಲ ಇದೆಯಾ, ಅರಣ್ಯದ ಬಗ್ಗೆ ಜ್ಞಾನ ಇದೆಯಾ, ಮತ್ತು ನಗರಾಭಿವೃದ್ಧಿ ಬಗ್ಗೆ ಯಾರು ಜ್ಞಾನ ಇದೆ ತಿಳ್ಕೊಂಡು ಕೊಡಿ. ಯಾರೋ ಬಂದು ಪ್ರಜೆ ನಾನು ಹೊರಟೋಗ್ಬಿಡ್ತೀನಿ ನಿಮಗೆ ರಾಜೀನಾಮೆ ಕೊಟ್ಟು ಪಕ್ಷದಲ್ಲಿ ಇರೋಲ್ಲ, ತಗೋಹೋಗು ನೀನು ಗೃಹ ಮಂತ್ರಿ, ಅವ್ನಿಗೆ ಓದಕ್ಕೆ ಬರ. ಪೊಲೀಸವರು ಹೇಳ್ಬಾರ್ದು ಅದನ್ನು. ಪೊಲೀಸ್ ಇಲಾಖೆಯಲ್ಲಿ ಒಳವರಗಳು ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಮತ್ತು ಕಾನೂನು ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಆಗಿದ್ರೆ ಒಂದು ಅರ್ಥ ಇರುತ್ತೆ. ಓಕೆ. ಮತ್ತು ಈ ಅರಣ್ಯ ಸಚಿವ ಮತ್ತು ಈ ಅಬಕಾರಿ ಸಚಿವ, ಈ ಶಿಕ್ಷಣ ಸಚಿವ, ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲದೆ ಏನ್ ಮಾಡಕ್ಕಾಗುತ್ತೆ? ಮುತ್ತುರಾಜ್ ಅವರೇ ಸರ್, ಈ ಬಿಜೆಪಿ ಹೇಳ್ತಿದ್ದಾರೆ ಬಾಜಾ ಭಜಂತ್ರಿಗೆ ತಗೊಂಡು ನಾವು ಕಟಿಂಗ್ ಮಾಡ್ಸೋಕ್ ಬರ್ತೀವಿ, ಹಣ ಕೊಡ್ತೀವಿ ತಿಂಗಳ ಅಂತ. ಬಟ್ ಸಚಿವರು ಹೇಳ್ತಿದ್ದಾರೆ ಬಿಜಿ ಇದ್ದಾರೆ ಅಂತ. ಹೇಗೆ ಖಂಡಿಸ್ತೀರಿ ನೀವು ಇದನ್ನ? ಖಂಡಿಸ್ತೀರೋ ಅಥವಾ ಒಪ್ಕೊಳ್ತಿರೋ ಬಿಜಿ ಇದ್ದಾರೆ ಅನ್ನೋದನ್ನ? ಇಲ್ಲ, ಬಿಜಿ ಅನ್ನೋದಕ್ಕಿಂತಲೂ ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿಗಳ ಬಗ್ಗೆ, ಸಚಿವರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗುತ್ತೆ. ನಿಮ್ಗೆ 100% ತಪ್ಪು. ಯಾಕೆಂದ್ರೆ ಈಗ ಒಬ್ಬ ಸಚಿವರನ್ನ ನಮ್ಮ ಗೌಡ್ರು ಹೇಳಿದಾಗ, ಗಿರೀಶ್ ಗೌಡ್ರು ಹೇಳಿದಾಗೆ, ನಿಮ್ಮ ಇಲಾಖೆಯಲ್ಲಿ ಲೋಪೋಪದೇಶಗಳು ಏನಿದಾವೋ ಅದನ್ನ ಎತ್ತಿಡಬೇಕೇ ವಿನಃ ನಿಮ್ಮ ಹೇರ್ ಕಟ್ ಹಂಗಿದೆ, ನೀವು ಹೇರ್ ಕಟ್ ಮಾಡಿಸಿ, ನಿಮಗೆ ದುಡ್ಡು ಕಳಿಸ್ತೀನಿ ಅಥವಾ ನಿಮಗೆ ಬಾಜಾ ಕರ್ಕೊಂಡ್ ಬಂದು ನಾವು ಬರ್ತೀವಿ, ಇದು ತಪ್ಪು. ಖಂಡಿಸ್ತೀವಿ ಸರ್. ಅದರಲ್ಲೂ ಕೇಳಿ ಹೇಳ್ತೀನಿ, ಒಂದ್ ನಿಮಿಷ. ನಮ್ಮ ಬಿಜೆಪಿ ಸಮಾಜ, ಸವಿತಾ ಸಮಾಜದವರು ರೆಡಿ ಇದ್ದಾರೆ. ಕಾಂಗ್ರೆಸ್ ಸವಿತಾ ಸಮಾಜ ಬಿಜೆಪಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ. ಬಿಜೆಪಿ ಈ ಮಾತನ್ನ 100% ನಾನು ಖಂಡಿಸ್ತೀನಿ. ಯಾಕೆಂದ್ರೆ ಒಬ್ಬ ಗೌರವಾನ್ವಿತ, ಈಗ ಉದಾಹರಣೆಗೆ ಬಂಗಾರಪ್ಪನವರು ಬಹಳ ಶಿಸ್ತಾಗಿ ಒಳ್ಳೆ ಕೋನಿ ಗ್ಲಾಸ್ ಹಾಕೊಂಡ್ಬಿಟ್ಟು ಸ್ಟೆಪ್ ಕಟ್ ಬಿಟ್ಕೊಂಡು ನೀಟಾಗಿರೋರು. ಅದೇ ತರ ಇವರು ನಮ್ಮ ಒಂದು ಸಿನಿಮಾದವರು, ಯಾರು ಮಧು ಬಂಗಾರಪ್ಪನವರು ಸಿನಿಮಾದಿಂದ ಬಂದಂತವ್ರು. ಹಾಗಾಗಿ ಮೊದಲಿನಿಂದಲೂ ಅವ್ರ ಸ್ಟೈಲ್ ಅದು, ಅವ್ರ ಪರ್ಸನಲ್. ಜೊತೆಗೆ ಊಟ ತಿಂಡಿ ಮತ್ತೆ ಅವರ ಕಾಸ್ಟ್ಯೂಮ್ ಹಾಕೊಳ್ತಕ್ಕಂಥದ್ದು, ಬಟ್ಟೆ ಬರ ಎಲ್ಲ ಅವ್ರ ವೈಯಕ್ತಿಕ ಅವ್ರಿಗೆ ಬಿಟ್ಟಿದ್ದದು. ಅದು ಬಿಟ್ಬಿಟ್ಟು ನೀವು ಹೇರ್ ಕಟ್ ಮಾಡಿಸಿ ದುಡ್ಡು ಕಳಿಸ್ತೀನಿ, ನಾನು ಬಾಜಾ ಭಜಂತ್ರಿ ಕರ್ಕೊಂಡ್ಬಂದು ನೀವು ಕಟಿಂಗ್ ಮಾಡಿಸ್ತೀನಿ, ಇದೆಲ್ಲ ಮಾತುಗಳಲ್ಲ ಸರ್. ಒಬ್ಬ ಗೌರವಾನ್ವಿತ ಸಚಿವರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನನ್ನ ಭಾವನೆ. ಓಕೆ. ಬಿ ವಿ ಗಣೇಶ್ ಅವರೇ, ಮಧು ಬಂಗಾರಪ್ಪ ಅವರು ಹೇಳ್ತಾರೆ, ನೀವು ಹೇಳ್ತಿದ್ದೀರಿ 40,000 ಜನ 60,000 ಜನ ಶಿಕ್ಷಕರು ಬೇಕು, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗಿದೆ, ಹಾಗೆ ಈಗ ನೀವು ಮಧು ಬಂಗಾರಪ್ಪ ಅವರು ಹೇಳ್ತಿದ್ದಾರೆ, ರಾಜ್ಯದಲ್ಲಿ 3 ವರ್ಷ ಅಧಿಕಾರದಲ್ಲಿದ್ರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸುರೇಶ್ ಕುಮಾರ್ ಶಿಕ್ಷಣ ಸಚಿವರು, ಅವರಿದ್ದಾಗ ಏನ್ ಮಾಡಿದ್ರು, ಅವರು ಫುಲ್ಫಿಲ್ ಮಾಡ್ಬೇಕಾಗಿತ್ತು ಅಂತ ಮಧು ಬಂಗಾರಪ್ಪ ಅವರು ಮಾತಪ್ಪ. ಗಿರೀಶ್ ಗೌಡರು ಬಹಳ ಚೆನ್ನಾಗಿ ಅವ್ರು ವ್ಯಾಖ್ಯಾನ ಮಾಡಿದ್ರು. ಈ ಮಟ್ಟದಲ್ಲಿ ಚಿಂತನೆ ಮಧು ಬಂಗಾರಪ್ಪರು ಮಾಡಿದ್ರೆ ನಾನು ಹ್ಯಾಟ್ಸ್ ಆಫ್ ಹೇಳ್ತಿದ್ದೆ. ಈ ಮಟ್ಟದ ಸಾಮಾನ್ಯ ಚಿಂತನೆ ಇದು. ಏನಂತ ಇವ್ರಿಗೇನು ಉನ್ನತ ಶಿಕ್ಷಣ ಡಾಕ್ಟರೇಟ್ ಅಂತ ಜನ ಕೊಟ್ಟಿಲ್ಲ ರೀ. ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಇವ್ರ ಚಿಂತನೆ ಮಾಡೋ ರೀತಿಯಲ್ಲಿ ಮಾತಾಡಿದ್ರೆ ಸಾಕಾಗಿತ್ರಿ. ಅವರು ನಾನ್ ಮಾಡಿಲ್ಲ, ನೀನ್ ಮಾಡಕ್ ಒಪ್ಕೊಂಡು ತಗೊಂಡ್ರಲ್ರಿ ಮಂತ್ರಿ ಸ್ಥಾನ. ನೀವ್ ಈರ ಆರೋಪ ಮಾಡಕ್ 1 ವರ್ಷ ಏನ್ ಕಡ್ದು ಕಟ್ಟಾಕ್ರಿ ಹೇಳ್ರಿ, ಏನ್ ಕಡ್ದು ಕಟ್ಟಾಕಿರ ಹೇಳ್ರಿ. ಸರ್ ಆಮೇಲೆ ಅವ್ರು ಹೇಳಿದ್ರು, ನಮ್ಮ ಮಕ್ಕಳು ಏನು ನೀವೊಂದು ಮಾತು ಹೇಳಿದ್ರು, ಐಕಾನ್ ಮಾದರಿ ಅಂತ. ನೀವು ಒಪ್ಕೊಂಡ್ರೆ ಶಿಕ್ಷಣ ಇಲಾಖೆ ಯಾವ್ದೋ ಫಿಲಮ್ ಇದಲ್ರಿ, ನಾವ್ ಹೇಳ್ತಿರೋದು ನಾವು ಮಾದರಿ ವ್ಯಕ್ತಿಗಳನ್ನು ರೂಪಿಸತಕ್ಕಂಥ ವ್ಯಕ್ತಿ ಮೊದಲು ಮಾದರಿ ಆಗ್ಬೇಕು. ನಮ್ಮಲ್ಲಿ ಗಾದೆ ಹೇಳ್ತಿದ್ರು, ದೊಡ್ಡವ್ರ ಮುಂದೆ ಹೇಳ್ಬಿಡ್ತೀನಿ, ಮೇಷ್ಟ್ರು ನಿಂತ್ಕೊಂಡು ಮಾಡಿದ್ರು ಹುಡುಗರು ಓಡಾಡ್ಕೊಂಡು ಮಾಡಿದ್ರು ಅಂತ ಹೇಳಿ ಕೇಳಿದ್ರು. ಅದಲ್ಲ ಸಮಯ ಕೇಳಿದ್ರಲ್ವಾ? ನಾವ್ ಹೇಳ್ದು ಅದೇ ಉದ್ದೇಶದಿಂದ, ನೀವು ಮಾದರಿಯಾಗಿ ನಿಮ್ ಒಳ್ಳೇದಕ್ಕೆ ಕೇಳಿದೀವಿ, ನಿಮ್ ಕೆಟ್ಟದ್ದೇನು ಹೇಳಿಲ್ಲ. ಸಮಯ ನೀಟಾಗಿರ್ರಿ, ಮಾದರಿಯಾಗಿ ನಿಮ್ಮ ಕೈ ಕೆಳಗಡೆ 60 ಲಕ್ಷ ವಿದ್ಯಾರ್ಥಿಗಳು ಓದ್ತಿದ್ದಾರೆ, 60,000 ಶಿಕ್ಷಕರಿದ್ದಾರೆ. ನೀವೆಲ್ಲಾರು ನಿಮ್ಮನ್ನು ಕಂಡ್ರೆ ಇಷ್ಟಪಡ್ತಕ್ಕಂಥ ಮಹಾತ್ಮ ಗಾಂಧಿ ತರ ಇರ್ರಿ ಅಂತ ಹೇಳಿದ್ವಿ. ಅವ್ರು ಕಚ್ಚಾ ಕಟ್ಕೊಂಡ್ರಿ, ಕಟ್ಕೊಳ್ಳಿ ಅಂತ ಹೇಳಿಲ್ಲ. ನಾವು ಹಂಗೆ ಹೇಳಿಲ್ಲ. ಹಾಗಾಗಿ ಅವರು ನಿಮ್ಮ ಮಾದರಿ ವ್ಯಕ್ತಿಗಳಾಗಿರ್ರಿ, ನಿಮ್ಮ ಶಿಕ್ಷಣಕ್ಕೆ ಶಾಲೆ ಆರಂಭವಾಗ್ತಾ ಇದೆ, ಹೋದ್ ಒಂದು ಒಳ್ಳೆ ಗಣೇಶ್ ಅವರೇ ಒಪ್ಕೊಳ್ತೀವಿ, ಅವರು ಒಪ್ಕೋತಾರೆ, ಅದನ್ನ ವೈಫಲ್ಯಗಳನ್ನ ಹೇಳೋದನ್ನ ಒಪ್ಕೊಳ್ತಾರೆ.
ಪರ್ಸನಲ್ ಆಗಿ ಯಾಕೆ ಮಾತಾಡ್ಬೇಕಿತ್ತು? ಹೇರ್ ಸ್ಟೈಲ್ ಬಗ್ಗೆ ಯಾಕೆ ಅಲ್ಲ, ಇದು ಬಿಜೆಪಿ ಅವರಿಗೆ ಒಂದು ಕಾಯಿಲೆ ಇದೆ. ಏನಂದ್ರೆ ಏನು ವಿಷಯ ಇಲ್ಲದೆ ಇರುವಾಗ ಈ ತರದ್ದು ವಿನಾಕಾರಣ ವಿಚಿತ್ರವಾದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ. ಇದೇನು ಕಾಯಿಲೆ ಅಲ್ಲ. ನಾವು ವರ್ಷದ ಮಧ್ಯೆ ಮಾತಾಡಿಲ್ಲ, ವರ್ಷ ಆರಂಭ ಆಗ್ತಾ ಇದೆ ರೀ. ಸ್ಕೂಲ್ ಆರಂಭ ಇವತ್ತೇ ಆರಂಭ ಆಗಿರೋದು. 1ನೇ ತಾರೀಕು ನೀಟಿನ ಎಕ್ಸಾಮ್ ಹೇಳಿದ್ರೆ ನಿಮ್ ಶಿಕ್ಷಣ 35 ಜಸ್ಟ್ ಪಾಸ್ 20 ಮಾರ್ಕ್ಸ್ ಕೊಟ್ಟಿದ್ದೀರಾ ನೀವು. ಏನ್ ಶಿಕ್ಷಣದ ವ್ಯವಸ್ಥೆ? SEP ಅಂದ್ರೆ NEP ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಏನ್ ಮಾಡಿದಿರಿ ಹೇಳ್ರಿ? ಈ ಅದ್ರ ಬಗ್ಗೆ ಮಾತಾಡ್ಲಿ, ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು ಮಾತಾಡುವಾಗ ನಾವು ನೀವು ಮಾದರಿ ವ್ಯಕ್ತಿಗಳಾಗಿ ನೀವು ಡ್ಯೂಟಿ ಬಿಟ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರೆ, ನೀವು ಬಟ್ಟೆ ಹಾಕೊಂಡು ಹೋಗ್ತಿರೋ ಬಿಡ್ತಿರೋ ನಿಮಗೆ ಸೇರಿದ್ರಿ, ಕಚ್ಚೆ ಕಟ್ಕೊಂಡು ಹೋಗ್ತಿರೋ ಆದರೆ ನಾವು ಹೇಳಿದ್ದು ನೀವು ಮಾದರಿ ವ್ಯಕ್ತಿಗಳಾಗಿ ಅಂತ ನಿಮ್ಮಿಂದ ಅಪೇಕ್ಷೆ ಪಟ್ಟಿದ್ದೀವಿ. ನಾವು ನಿಮ್ಮನ್ನ ಕಂಡಮ್ ಮಾಡಿಲ್ಲ. ವಿ ಆರ್ ಎಕ್ಸ್ಪೆಕ್ಟಿಂಗ್ ನಮ್ಮ ಮಂತ್ರಿ ಹೀಗಿರಬೇಕು, ನಮ್ಮ ಮುತ್ತುರಾಜರು ನೋಡಕ್ಕೆ ಎಷ್ಟು ಲಕ್ಷಣವಾಗಿದ್ದಾರೆ, ಹೀಗಿರಬೇಕು, ಹೀಗಿದ್ರೆ ನೀವು ಚಂದ ಅಂತ ಹೇಳ್ತೀವಿ. ನೀವು ನಿಮ್ಮ ವೈಯಕ್ತಿಕವಾಗಿ ನಾನು ಹೆಂಗಿದ್ರು ನಿನಗೆ ಹೇಳೋ, ನಾನು ಆಯ್ತಪ್ಪ ನಾವ್ ಹೇಳ್ತೀವಿ ರೀ. ರಾಜ್ಯದ ಜನ ಅಪೇಕ್ಷೆ ಪಟ್ಟಿದೀವ್ರಿ. ನೀವು ಶಿಕ್ಷಣ ರೀತಿ ನೀತಿಗಳು ಗೋವಿಂದೇಗೌಡರ ತರ ಇರ್ಲಿ, ಇನ್ನೊಬ್ಬರ ತರ SR ಕಂಠಿ ಅಂತ ಇದ್ರು ಶಿಕ್ಷಣ ಮಂತ್ರಿಗಳು. ಕೇಳಿದಿರಾ? ಅವರೆಲ್ಲ ನಾವು ನೋಡಿದ್ದೀವಿ ಸ್ವಾಮಿ. ಮಹಾನ್ ಭಾವರು ಮುತ್ತುರಾಜ್ ಅವರು ಹೇಳ್ತಿರೋದು ಸಮಸ್ಯೆಗಳ ಬಗ್ಗೆ ಮಾತಾಡಿ. ಆದರೆ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಹೇಳಿದ್ರು. ರಾಜ್ಯಾಧ್ಯಕ್ಷರು ಹೇರ್ ಕಟಿಂಗ್ ಬಗ್ಗೆ ಹೇಳಿದ್ರು. 60 ಶಾಲೆಗಳಿಗೆ ಹೋಗ್ಬೇಕಂದ್ರೆ ಇಬ್ಬರು ಗರ್ಭಿಣಿ ಸ್ಕೂಲ್ ಮುಚ್ಚೋ ಸ್ಥಿತಿ ಇದೆ. ಶೌಚಾಲಯ ಇರ್ಲಿಲ್ಲ, ನಿಮ್ಮ ಅಧಿಕಾರ ಇದ್ದಾಗ ಅಭಿವೃದ್ಧಿ ನಿರಂತರ ಮಾಡಿದ್ದೀವಿ. ಮಾಡಿಲ್ಲ ಸಮಸ್ಯೆ ಇರ್ಲಿಲ್ವಾ? ಇತ್ತು, ನಾವೇ ತಗೊಳ್ಳಿ. ಆದ್ರೆ 1 ವರ್ಷದಲ್ಲಿ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ರೆ ಹೇಳ್ರಿ. ನಾನು ಕೂದಲು ಕಟ್ಕೊಂಡು ಏನಾಗ್ಬೇಕು, ನಾನು ಇಷ್ಟು ಕೆಲಸ ಹೋಗಲ್ರಿ ಅಂತ ಹೇಳ್ರಿ. ನಮ್ಗೆ ಚಾಲೆಂಜ್ ಮಾಡ್ರಿ. ಅವ್ರು ನಾವ್ ಹೇಳಿದ್ ನಿಜ, ನಮ್ಮ ಅಧ್ಯಕ್ಷ ಹೇಳಿರೋದು ನಿಜ. ನಿಮ್ಗೆ ಶಕ್ತಿ ಸಾಮರ್ಥ್ಯ ಇದ್ರೆ ಪುರ್ಸೊತ್ತಿಲ್ಲ ಅಂತ ಹೇಳ್ಬೇಡಿ. ನಾನು ಈ ಶಿಕ್ಷಣ ಕ್ಷೇತ್ರ ಒಪ್ಕೊಂಡಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಮಾಡಿ ತೋರಿಸಿದ್ದೀನಿ. ನಿಮಗೆ ತಾಕತ್ತಿದ್ರೆ ಇಂಥ ಕೆಲಸದ ಬಗ್ಗೆ ಮಾತಾಡಿದ್ರೆ ನೀವು ಗೆಳೆತ ತೊಟ್ಕೊಂಡು ಹೇಳ್ರಿ. ನಾವು ನಿಮ್ಮನ್ನ ಹೊಗಳಕ್ ಬಂದಿಲ್ಲ, ನಾವು ನಿಮ್ಮನ್ನ ಹೇಳಕ್ಕೆ ಬಂದಿದ್ದೀವಿ. ನಿಮ್ಮ ಆಡಳಿತ ವೈಫಲ್ಯ ಹೇಳಕ್ಕೆ ಬಂದಿದ್ದೀವಿ. ನಿಮಗೆ ಶಕ್ತಿ ಸಾಮರ್ಥ್ಯ, ಇಫ್ ಯು ಹ್ಯಾವ್ ಗಟ್ಸ್ ಹೇಳಿ. ನಾನು 1 ವರ್ಷದಲ್ಲಿ ಇಂತಿಂಥ ಕೆಲಸ ಮಾಡಿದ್ದೀನಿ, ಇಂತಿಂಥ ಶಾಲೆಗಳನ್ನ ರಿಪೇರ್ ಮಾಡ್ತೀನಿ, ಇಂತಿಂಥ ಶಾಲೆಗಳಲ್ಲಿ MSD ಮಾಡಿದ್ದೀನಿ, ಅಲ್ಲಿ ಸಾರ್ವಜನಿಕವಾದಂಥ ಸಭೆಗಳು ಮಾಡಿಸಿದ್ದೀನಿ ಹೇಳಿ. ಬರ್ತೀನಿ, ನಿಜ ರೀ. ಬರ್ತೀನಿ. ನೀವು ಮಾದರಿ ವ್ಯಕ್ತಿ ಆಗ್ಬೇಕು, ನಿಮ್ಮ ಅಪ್ಪನ ತರ ಇರಬೇಕು, ನಿಮ್ಮ ಘನತೆ ಗೌರವ ಹೆಚ್ಚಬೇಕು. ಆ ದಿಕ್ಕಲ್ಲೇ ಇರ್ತೀವಿ. ನೀವು ಹೆಂಗನ ತಗೊಳ್ಳಿ, ನಿಮ್ಗೆ ಸೇರಿ ಬರ್ತೀನಿ. ಗಿರೀಶ್ ಗೌಡ್ರೆ, ಅನೇಕ ತಮಿಳುನಾಡಿನ ರಾಜಕಾರಣಿಗಳನ್ನ ನೋಡಿದೇವೆ ನಾವು. ಈ ಹಿಂದೆ ಆದಂಥವ್ರು, ಈಗಿರೋರು. ದೆಹಲಿಗೆ ಹೋದಾಗ ಆ ರಾಜಕಾರಣಿಗಳು ಅವ್ರದ್ದೇ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ. ನಮ್ಮ ಕರ್ನಾಟಕದ ರಾಜಕಾರಣ ಡೆಲ್ಲಿಗೆ ಹೋದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ. ಕನ್ನಡನೇ ಬರಲ್ಲ ಅಂತ ಒಪ್ಕೊಂಡ್ರಲ್ಲ, ಕನ್ನಡವೇ ಬರಲ್ಲ ಅಂತ ಇವಾಗ ಯಾಕಂದ್ರೆ ನಿಮ್ಮ ಭೇಟಿ ಮೊದಲನೇ ಭೇಟಿ ಆಗಿರೋದ್ರಿಂದ ಬಹಳಷ್ಟು ನಮ್ಮ ಇದು ನಿಮ್ಗೆ ಗೊತ್ತಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಬಾರಿ ನಮ್ಮ ಲೋಕಸಭಾ ಸದಸ್ಯರನ್ನ ಫುಟ್ಪಾತ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಮೈಸೂರು ಬ್ಯಾಂಕ್ ಸರ್ಕಲ್ 5 ಪೈಸೆ, 10 ಪೈಸೆ, 50 ಪೈಸೆ, 1 ರೂಪಾಯಿಗೆ ಹರಾಜು ಹಾಕಿದೀವಿ. ಗೊತ್ತಾಯ್ತಾ? ಆ ಹರಾಜಲ್ಲಿ ಫೋಟೋಗೆ 10 ರೂಪಾಯಿ, 20 ರೂಪಾಯಿ ನಾವು ಮಾಡಿಸ್ಕೊಂಡು ಹೋಗೋ ಫೋಟೋ ಮಾಡಿಸ್ಕೊಂಡು ಹೋಗ್ತೀವಲ್ಲ ಲೋಕಸಭಾ ಸದಸ್ಯರದ್ದು, ಅದು 20 ರೂಪಾಯಿ ಒಂದು ಫೋಟೋ ಇರ್ತೈತೆ. 2 ರೂಪಾಯಿಗೆ ತಗೊಳ್ರಿ ಅಂತಂದ್ರು ನಮ್ಮ ಜನ ತಗೊಂಡಿಲ್ಲ ಅದನ್ನ. ಅಂದ್ರೆ ಯಾವ ಮಟ್ಟಿಗೆ ನಡ್ಕೊಂಡಿದ್ದಾರೆ ನಮ್ಮ 26, 27 ಜನ, 28 ಜನದಲ್ಲಿ 26, 27 ಜನ ಲೋಕಸಭಾ ಸದಸ್ಯರು ಒಬ್ಬರು ನಮ್ಮ ರಾಜ್ಯದ ಪರವಾಗಿ ಮಾತಾಡಿಲ್ಲ. ಮತ್ತೆ ಏನಪ್ಪ ಅಂದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಹೇಳಲೇಬೇಕು. ಇಡೀ ರಾಜ್ಯ, ನೀವು, ನಾನು ಎಲ್ಲ ಸ್ಮರಿಸ್ಕೊಳ್ಳೋಂಥ ಒಬ್ಬ ಧೀಮಂತ ನಾಯಕ ಅಂದರೆ SR ಬಂಗಾರಪ್ಪ. ಅವರು ಸುಗ್ರೀವಾಜ್ಞೆ ಹೊಡೆಸಿದಂಥ ಒಂದೇ ಒಬ್ಬ ಮುಖ್ಯಮಂತ್ರಿ. ಕಾವೇರಿ ಹೋರಾಟ ಅಲ್ಲ, ಕಾವೇರಿ ವಿಚಾರ ಬಿಡೋದಿಲ್ಲ, ನಾನು ನೀರು ಬಿಡೋದಿಲ್ಲ ಅಂತ ಸುಗ್ರೀವಾಜ್ಞೆ ಹೊಡೆಸಿದಂಥ ವ್ಯಕ್ತಿ ಅಂದರೆ ಸಭೆಯಲ್ಲೇ ಓಡಿಸಿದ್ರು. ಅದನ್ನು ಬಂಗಾರಪ್ಪ. ಈ ನಮ್ಮ ಲೋಕಸಭಾ ಸದಸ್ಯ ವಿಚಾರಕ್ಕೆ ಬಂದ್ರಲ್ಲ, ಇದುವರೆಗೂ ನಮ್ಮ ರಾಜ್ಯದ ಪರವಾಗಿ ಕೂಲಿಗೇಡ್ಸ್ ಹಾಕ್ಬಿಟ್ಟಿದ್ರು ಬಿಜೆಪಿಯವರು. ಆಯ್ತು, ಕೂಲಿಗೇಡ್ಸಿ ಎಲ್ಲ ಗಲೀಜು ಮಾಡಿಬಿಟ್ರು ಬಿಜೆಪಿಯವರು ನನ್ನ ಕರ್ನಾಟಕ ರಾಜ್ಯನ. ಆಯ್ತು, ಕಾಂಗ್ರೆಸ್ ಅವ್ರಿಗೆ ಕೊಟ್ವಿ. ಇವರೆಲ್ಲ ಕೂಲಿಗೇಡ್ಸು, 40% ಅದೆಲ್ಲ ಆಯ್ತಲ್ಲ, ನಿಮ್ಗೆ ಕೊಟ್ಟ ಮೇಲೆ ಮತ್ತೆ ತಿರ್ಗಾ ನೀವು ಬೊಮ್ಮ ಇದ್ದಾಗ ಏನ್ ಮಾಡಿದ್ರಿ, ಸುರೇಶ್ ಕುಮಾರ್ ಇದ್ದಾಗ ಏನ್ ಮಾಡಿತ್ತು, ಅದೇ ಅವ್ರು ಏನೋ ಮಾಡಿದ್ರು, ಅವಕಾಶ ಕೊಟ್ಟಿರೋದು. ನೀವು ಅದನ್ನೆಲ್ಲ ಸರಿಪಡಿಸಿ ಅಂತ ತಾನು ನಿಮ್ಮನ್ನ ಕೂರಿಸಿರೋದು. ಆಯ್ತು, ಮುಂದಿನ ದಿನಗಳು ನೀವು ಮನೆಗೆ ಹೋಗ್ತೀರಾ, ನಾವು ಮಾಡಿಲ್ಲ ಅಂತ
ಅಲ್ವಾ ನಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಕೆಳಗಿಳಿರಿ, ಅರ್ಹ ಆ ಸ್ಥಾನಕ್ಕೆ ನಿಮ್ಮ ಕೈಲಿ ನನ್ನ ಕೈಲಿ ಈ ಸಚಿವ ಸ್ಥಾನ ನಡೆಸೋಕ್ಕಾಗಲ್ಲ, ಬೇರೆ ಯಾರಿಗಾರು ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಪ್ರವೀಣರಿಗೆ ಕೊಡಿ, ವ್ಯಕ್ತಿ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತ ಹೇಳಿ ಬರಬೇಕು. ಆಯ್ತಾ? ಅದೊಂದು. ಲೋಕಸಭಾ ಸದಸ್ಯರುಗಳು ಇದುವರೆಗೂ ಕಾವೇರಿ ವಿಚಾರ ಹೋಗಲಿ, ಮಹದಾಯಿ ವಿಚಾರ ಆಗಲಿ, ಮತ್ತು ಅತಿವೃಷ್ಟಿ ಆದಾಗಲಿ ಅನಾವೃಷ್ಟಿ ಆದಾಗಲಿ ಯಾರಾದರೂ ಹೋಗಿ ಸೊಂಟ ಎತ್ತಿ ನಿಂತು ನಮ್ಮ ರಾಜ್ಯದಲ್ಲಿ ಈ ಥರ ಇದೆ, ಕೇಂದ್ರದಿಂದ ಯಾರಾದರೂ ಒಂದು ನಿಯೋಗ ಕಳಿಸಿ, ಅದಲ್ಲದೆ ಮತ್ತೆ ಮೊನ್ನೆ ಮಳೆ ಬಂದು ಅತಿವೃಷ್ಟಿ ಆಗ್ತಾಯಿದೆ ತಮಿಳುನಾಡಲ್ಲಿ, ಅಂಥ ಸಮಯದಲ್ಲಿ ಅಲ್ಲಲ್ಲ ನೀರು ಹೋಗ್ತಾ ಇಲ್ಲ, ಅಂಥ ಸಮಯದಲ್ಲಿ 2.5 TMC ನೀರು ಕೊಡು ಅಂತ ಕೇಳ್ತಿರಲ್ಲ. ಕೇಳಬೇಕಾದ್ರೆ ಅವರು ಯಾರಾದರೂ ನಮ್ಮವ್ರು ಮಾತಾಡಿದ್ರ? 25 ಜನ ಮಾದಾಯಿ ಇವತ್ತು ನಾನು ಹೇಳ್ಬಿಡ್ತೀನಿ, ಉತ್ತರ ಕರ್ನಾಟಕ ಭಾಗದ ಜನದ ಶಾಪ ಇದೆಯಲ್ಲ, ಅಲ್ಲಿನ ಮುಖಂಡರುಗಳಿಗೆ, ಅಲ್ಲಿನ ಮಂತ್ರಿಗಳಿಗೆ, ಅಲ್ಲಿನ ಶಾಸಕರಿಗೆ, ಅಲ್ಲಿನ ಲೋಕಸಭಾ ಸದಸ್ಯರಿಗೆ ತಟ್ಟದೇ ಇರೋದಿಲ್ಲ. ನಾನು ಕಣ್ಣಾರೆ ನೋಡಿದ್ವಿ, 3 ಪಂಚೆ ಹಿಡ್ಕೊಂಡು ನೀರನ್ನ ಸೋಸಿದ್ರೆ ಅದರಲ್ಲೂ ಟೀ ತರ ಬರುತ್ತೆ, ನಾವು ಟೀ ಕುಡಿಯೋ ಆ ಥರ ಬರುತ್ತೆ ನೀರು. ಅವ್ರಿಗೆ ಕುಡಿಯೋಕೆ 7 TMC ನೀರು ಕೊಟ್ಟಿದ್ದಾರೆ, ಕಾಮಗಾರಿ ಮಾಡ್ತಾರೆ. ಅದನ್ನ ಒಪ್ಕೊಳ್ಳೋಣ, ಅದ್ರಲ್ಲಿ ರಾಜಕಾರಣ ಇದೆ. ನನ್ನ ಪ್ರಶ್ನೆ ಇರೋದು ಅದಲ್ಲ, ಮಾತೃಭಾಷೆ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ. ಮಾತೃಭಾಷೆಯ ಭಾಷೆ ವಿಚಾರ ಅಂತ ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟಾಗಲ್ಲ, ಅವರು ಸರ್ವಪಕ್ಷ ಸಭೆ ಸೇರಲ್ಲ ಅಲ್ಲಿ. ಇಡೀ ADMK DMK ಮತ್ತು ಅಂಗ ಪಕ್ಷಗಳು ಏನಿದಾವೆ, ಸಣ್ಣ ಪುಟ್ಟ ಪಕ್ಷಗಳು ಎಲ್ಲ ಸೇರಿ ಒಟ್ಟಿಗೆ ಅಲ್ಲೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮುತ್ತುರಾಜ್ ಅವರೇ, ಈಗ ಅವರು ಹೇಳ್ತಾ ಇದ್ರು ನಾವು ಸಮಸ್ಯೆ ಇದೆ ಅನ್ನೋದನ್ನ ಬೇರೆ ಮಾರ್ಗದಲ್ಲಿ ಹೇಳಿದೇವಪ್ಪ. ಸಮಸ್ಯೆ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆ ಇದೆ, ಪ್ರಾಬ್ಲಮ್ಗಳಿದೆ, ಅದನ್ನ ನಾವು ಬೇರೆ ವೇಯಲ್ಲಿ ಇದ್ದೀವಿ, ಶಿಕ್ಷಕರು ಅಂದ್ರೆ ಸಚಿವರು ಅದನ್ನ ತಿಳ್ಕೊಳ್ಬೇಕು ಅಂತಾರ ಅವರು. ಅಲ್ಲ, ಅವ್ರು ವೈಯಕ್ತಿಕವಾಗಿ ನೀವು ಕೂದಲು ಕಟ್ ಮಾಡಕ್ ದುಡ್ಡು ಕೊಡ್ತೀನಿ, ಭಾಜಾ ಸಮೇತ ನಾವು ಬಂದು ಹೇರ್ ಕಟ್ ಮಾಡ್ತೀವಿ, ಇದೆಲ್ಲ ಅವರನ್ನ ಒಂದು ತೇಜೋವಧೆ ಮಾಡಿದಾಗೆ. ಇವ್ರೇನು ಏನು ಶಿಕ್ಷಣ ಇಲಾಖೆಯಲ್ಲಿ ಏನು ಕುಂದುಕೊರತೆಗಳಿದೋ ಅದ್ರ ಬಗ್ಗೆ ಮಾತಾಡ್ಲಿ, ಮತ್ತೆ ಅಭಿವೃದ್ಧಿ ಬಗ್ಗೆ ನಮ್ಮ ಗೌಡ್ರು ಹೇಳಿದಾಗೆ ಅದ್ರ ಬಗ್ಗೆ ಮಾತಾಡ್ಲಿ. ಯಾಕೆಂದ್ರೆ 10 ವರ್ಷಗಳಿಂದ ಈ ದೇಶದಲ್ಲಿ ಇಷ್ಟು ಜನ ಗೆದ್ದು ಬಿಜೆಪಿ ಕಿಸಿದ್ದು ಅಷ್ಟರಲ್ಲೇ ಇದೆ, ಎಲ್ಲ ಇಡೀ ಜಗತ್ತಿಗೆ ಗೊತ್ತು. ಅದು ಈಗ 4ನೇ ತಾರೀಕು ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವರು ಏನೇನು ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈಗ ಏನು 5 ಗ್ಯಾರಂಟಿಗಳು ನಮ್ಮ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಡ್ತಲ್ಲ, ಅದು ಕಟ್ಟ ಕಡೆಯ ಒಬ್ಬ ಏನು ಬಡವರಿಗೆ ಎಷ್ಟು ಅನುಕೂಲ ಆಯಿತು. ಇವತ್ತು ಹೆಣ್ಣು ಮಕ್ಕಳು ದಿನಕ್ಕೆ 6 ಲಕ್ಷ ಜನ ಓಡಾಡ್ತಾರೆ ಫ್ರೀಯಾಗಿ ಹೆಣ್ಮಕ್ಳು. ಮತ್ತೆ ಕರೆಂಟು ಕೋಟ್ಯಾಂತರ ಮನೆಗಳಿಗೆ ಪವರ್ ಇಲ್ಲ. ಈ ತರದಲ್ಲಿ ಏನು ಬೇಕಾದಷ್ಟು ಅನುಕೂಲಗಳಾಗಿದೆ, ಮತ್ತೆ ಬಹಳಷ್ಟು ಕಷ್ಟ. ಈಗ ಉದಾಹರಣೆಗೆ ಒಬ್ಬ ಹುಡುಗ ನಮ್ಮ ಸಮುದಾಯದವನೇ, ಅವನಿಗೆ 2,000 ರೂಪಾಯಿ ಏನು ಮಹಾಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಅವ್ರ ತಾಯಿ ಕೊಟ್ಟಂತ ಹಣದಿಂದ ಅವನು ಇಡೀ ಒಂದು ಕರ್ನಾಟಕಕ್ಕೆ ಫಸ್ಟ್ ಇದು ಬರ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಆಗ್ತಾನೆ ಅವನು. ಹಾಗೆ ಬಹಳಷ್ಟು ಅನುಕೂಲಗಳಾಗಿದೆ. ಈ ಅನುಕೂಲಗಳು ಯಾರಿಗೆ ಈಗ ದೊಡ್ಡ ಶ್ರೀಮಂತರು ತಗೊಳ್ಳೋದಿಲ್ಲ, ಶ್ರೀಮಂತರು ಬಸ್ಸಲ್ಲಿ ಓಡಾಡೋರು ಬಡವರು. ಹಾಗಾಗಿ ಬಹಳಷ್ಟು ಅನುಕೂಲ ಇದೆ. ಬಹಳಷ್ಟು ಈ 1 ವರ್ಷದಲ್ಲಿ ಬಹಳಷ್ಟು ಹಿಂದಿನ ಸರ್ಕಾರಗಳು ಯಾವುದೇ ಸರ್ಕಾರ ಮಾಡದೆ 100% ಅಭಿವೃದ್ಧಿ ಮಾಡಿದೆ ಕಾಂಗ್ರೆಸ್. ನಾನು ಇವತ್ತು ಕಾಂಗ್ರೆಸ್ ಪಕ್ಷದವರು ಇಲ್ಲ, ರಾಜಕೀಯ ಪಕ್ಷದ ನೇತಾರರಿಲ್ಲ, ನಾನು ರಾಜಕೀಯವಾಗಿ ಮಾತಾಡಕ್ಕೂ ಬಂದಿಲ್ಲ, ಈ ಹೇಳಿಕೆ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷ ಫ್ರೀ ಕೊಟ್ರೋ ಏನು ಕೊಟ್ರೋ ಇವ್ರು ಹೇಳಿದ್ರಲ್ಲ, ನೀವೇನ್ ಮಾಡಿಲ್ಲ ಅಂದ್ರೆ ಮನೆಗೆ ಹೋಗಕ್ ರೆಡಿ ಇದ್ದೀರಾ ಅಂತ ಕೇಳಿದ್ರಲ್ಲ, ಇವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮಾಡಿಲ್ಲ ಅಂತ ನಿಮ್ಮನ್ನು ಕುಣಿಸಿದ್ದಾರೆ. ನೀವು ಮಾಡಿರೋದನ್ನೆಲ್ಲ ಒಪ್ಪಬೇಕು ಅಂತಲ್ಲ, ಸಮಾಜ ನಮ್ಮದು. ಹಾಗಾಗಿ ಇವತ್ತಿನ ರಾಜಕೀಯ ಚರ್ಚೆ ಅಲ್ಲ, ಆ ಹೇಳಿಕೆ ವರ್ಷ ಸಮಾಜದ ಮುಖಂಡರು ನಾನು ಗೌರವಿಸುತ್ತಾ ಅವರು ರಾಜಕೀಯವಾಗಿ ಏನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈ ರಾಜಕೀಯ ಪಕ್ಷಗಳು 60 ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಎಲ್ಲರೂ ಅವ್ರಿಗೆ ಏನ್ ಅನ್ಸುತ್ತೋ, ಕಾಂಗ್ರೆಸ್ 60 ವರ್ಷ ಮಾಡಿದ್ರು ಅದೇ ರಾಜೀವ್ ಗಾಂಧಿ ಹೇಳಿದ್ರು ನಾನು ₹1 ಬಿಡುಗಡೆ 15 ಪೈಸೆ ಸೇರುತ್ತೆ, 85 ಪೈಸೆ ತಿಂದು ತೆಗ್ತಿದ್ರು. ನಾವೇ ಗಡಿಬಿ ಹಠವ ಅಂತ ಹೇಳಿದ್ರು, ಅವರು ಕೊಟ್ರೆ ಎಲ್ಲಾರು ಒಳ್ಳೆಯವರು, ಈಗಿಲ್ಲಪ್ಪ ಗಿರಿ ಅಂದ್ರೆ ಎಲ್ಲರೂ ಕೆಟ್ಟ. ಅದು ಬಿಡಿ, ನಾನು ಪೊಲಿಟಿಕಲ್ ಒಂದು ಪ್ರಶ್ನೆ ಇದೆ ಕೇಳಿ. ಇವರು ಮಧು ಬಂಗಾರಪ್ಪ ಅವರು ಏನ್ ಹೇಳ್ತಿದಾರೆ ಅಂದ್ರೆ, ಈ ಹಿಂದೆ ಬಿಜೆಪಿ ಅವರು DK ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗಿ ಬಂದ್ಮೇಲೆ ಅವ್ರು ಗಡ್ಡದ ಬಗ್ಗೆ ಮಾತಾಡಿದ್ರು. ಗಡ್ಡದ ಬಗ್ಗೆ ಮಾತಾಡಿದಕ್ಕೆ 104 ಸ್ಥಾನ ಇದ್ದಿದ್ದು 66ಕ್ಕೆ ಬಂದಿದೆ. ಇವತ್ತು ನನ್ನ ಕೂದಲು ಬಗ್ಗೆ ಮಾತಾಡಿದ್ದಾರೆ, ಲೋಕಸಭೆಯಲ್ಲಿ 0 ಆಗ್ತಾರೆ, 6 ಸ್ಥಾನ. ಸರ್, ಜನ ಕೊಟ್ಟ ತೀರ್ಪು ಬಿಜೆಪಿ ಅವರ ಸರ್, ಜನ ಜ್ಯೋತಿಷಿಗಳಲ್ಲ ಸರ್, ಅವ್ರು ಕೂದಲು ಕಟ್ ಮಾಡ್ಕೊಂಡು ಬಂದ್ ಹೇಳಿ. ಫಸ್ಟ್ ನೀವು ಕೂದಲನ್ನ ಕಟ್ ಮಾಡ್ಕೊಳ್ಳಿ, ಇವ್ರೇನ್ ಮಗ್ಗಿನ ಜಡೆ ಆದ್ರೂ ಹಾಕೊಂಡ್ ಬರ್ಲಿ, ಕಿವಿಗೆ ಒಲೆ ಆದ್ರೂ ಹಾಕೊಂಡ್ ಬರ್ಲಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸೀಟ್ ಕೊಡೋದು ಇವ್ರೊಬ್ಬರೇ ಇಲ್ಲ, ನಾನೊಬ್ಬರೇ ಇಲ್ಲ. ಜನ ತೀರ್ಮಾನಕ್ಕೆ ಬಿಜೆಪಿ ಆದ್ರೇನು ಕಾಂಗ್ರೆಸ್ ಆದ್ರೆ ಎಲ್ಲ ತಲೆ ಬಾಗ್ಲೇಬೇಕು. ನಾವ್ ಏನಾಗ್ತೀವಿ, ಜನ ಕೊಟ್ಟ ತೀರ್ಪಾರಿಗೆ ಎಲ್ಲರೂ ಬರ್ತಾರೆ ಬಿಡಿ. ಆದ್ರೆ ಬಂಗಾರಪ್ಪ, ಇದು ಮಧು ಬಂಗಾರಪ್ಪ ಅಂತ ಇಟ್ಕೊಂಡು ಬಂಗಾರಪ್ಪನ ಹೆಸರು ಹಾಳು ಮಾಡದೇ ಇದ್ರೆ ಸಾಕು.
ಅಲ್ಲ, ಮಧು ಬಂಗಾರಪ್ಪನವ್ರು, ಹಾ. ಬಂಗಾರಪ್ಪನವ್ರನ್ನ ನಾವು ಇಷ್ಟು ಜನನೂ ಹೊಗಳಿದ್ದೀವಿ. ಧೀಮಂತ ವ್ಯಕ್ತಿ, ದಿಟ್ಟ ವ್ಯಕ್ತಿ. ರಾಜ್ಯದ ವಿಚಾರ ಬಂದಾಗ, ಕನ್ನಡ ವಿಚಾರದ ಬಂದಾಗ, ಸಂವಿಧಾನದ ವಿಚಾರ ಬಂದಾಗ, ರಾಜ್ಯದ ಅನ್ಯಾಯ ಬಂದಾಗ ನಿಂತಂತ ಗಂಡದೆ ಧೀರ ವೀರ. ಅಂದ್ರೆ ತಂದೆಯಂತೆ ಮಗ ನೀವು ಆಗ್ಬೇಕು ಹಾಗಾಗಿ ಅನ್ನೋದು. ತಂದೆಯಂತೆ ಮಗ ಅದನ್ನ ಆಗ್ಬೇಕು ನೆನಪಲ್ಲಿ ಇಟ್ಕೊಂಡು ಕೊಟ್ಟ ಕುದುರೆ ಏನು ಏರದವನು ಧೀರನೂ ಅಲ್ಲ ವೀರನೂ ಅಲ್ಲ ಅನ್ನೋ ರೀತಿಗೆ ನೀವು ಹೋಗಬೇಡಿ. ಓಕೆ. ನನ್ನ ವಿನಂತಿ. ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಗಿರೀಶ್ ಗೌಡ್ರೆ, ನಮ್ಮಲ್ಲಿ ಒಂದು ರೂಲ್ಸ್ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶನೋ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ಕೇಡರ್ ಆಗಿ ಅಧಿಕಾರಿಗಳು ಯಾರು ಬರ್ತಾರೆ, ಅದು ಬ್ಯಾಂಕ್ ಆಗಿರ್ಬೋದು, IAS, IPS, 6 ತಿಂಗಳೊಳಗಾಗಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು ಅನ್ನೋದು ಒಂದು ರೂಲ್ಸ್, ನಿಯಮ. ಓದೋಕ್ ಬರಬೇಕು, ಮಾತನಾಡಬೇಕು ಗ್ರಾಹಕರ ಜೊತೆ ಅನ್ನೋ ನಿಯಮ. ಯಾವುದೋ ಒಂದು ಹುದ್ದೆಗಾಗಿ ಬೇರೆ ರಾಜ್ಯದಿಂದ ಬರುವವರಿಗೆ ಇಂಥ ನಿಯಮ ಇರುವಾಗ, ಒಂದು ಇಲ್ಲೇ ಹುಟ್ಟಿ ಬೆಳೆದವರು, ವಿದೇಶದಲ್ಲಿ ಏನು ಶಿಕ್ಷಣವನ್ನು ತೆಗೆದುಕೊಂಡಿಲ್ಲ, ಇದೇ ರಾಜ್ಯದಲ್ಲಿ ಶಿಕ್ಷಣ ಪಡೆದುಕೊಂಡವರು, ರಾಜ್ಯದ ಮುಖ್ಯಮಂತ್ರಿಯ ಪುತ್ರನಾಗಿ ರಾಜ್ಯಕ್ಕೆ ಕೇಳಿಸ್ಕೊಂತೆ, ಅಂದ್ರೆ ಸ್ವತಃ ಕ್ಷೇತ್ರದ ಮಂತ್ರಿಯಾಗಿ ಶಿಕ್ಷಣ ಕ್ಷೇತ್ರದ ಮಂತ್ರಿಯಾಗಿ ಪತ್ರಕರ್ತರ ಎದುರುಗಡೆ ಕನ್ನಡಕ್ಕೆ ಓದಕ್ ಬರಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲ, ನೀವು ಅವಾಗ್ಲೇ ಹೇಳಿದ್ರಿ ಒಪ್ಕೊಂಡಿದ್ದು ನಿಜ ಅಂತ. ಒಪ್ಕೊಂಡ್ರು ಎಷ್ಟು ಸರಿ ಅಂತ? ಒಪ್ಕೊಂಡ್ರು ಅಂತಂದ್ರೆ ಈಗ ನಾನು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರು ಹುಡ್ಕೊಂಡು ಹೋಗಿ ಅವ್ರಿಗೆ ಆರ ಥ್ರೋ ಆಗ್ತೀನಿ ಅಂತಲ್ಲ. ಇದನ್ನ ಮುಖ್ಯಮಂತ್ರಿ ಗಮನಿಸಬೇಕು. ನೀನ್ ಯೋಗ್ಯತೆ ಇಲ್ಲ, ನಡೆಯ ಮನೆಗೆ. ಕರೆಕ್ಟ್. ಓದಕ್ ಬರ್ದೇ ನಡಿ ಮನೆಗೆ, ವಿದ್ಯಾವಂತರು ಕೂರಿಸ್ತೀನಿ. ಓಕೆ. ವಿ ಗಣೇಶ್ ಅವರೇ, ಗಿರೀಶ್ ಗೌಡ್ರೆ, ಮುತ್ತುರಾಜ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹೇಳಿದ್ರು. ನಾನು ಅವ್ರ ಮಾತನ್ನು ಗೌರವಿಸುತ್ತಾ ಕೂಡ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ವಿ ಮಧು ಬಂಗಾರಪ್ಪನವರು ಬೇಕೋ ಬೇಡವೋ ಅಂತ ಪರ ವಿರೋಧ ಚರ್ಚೆಗಳು ಸಹ ಇದೆ ಈ ವಿಚಾರದಲ್ಲಿ. ಬಿಜೆಪಿ ಅವರು ಹೇಳ್ತಿದ್ದಾರೆ ನಾವು ಅವರ ವೈಫಲ್ಯತೆಗಳನ್ನು ಹೇಳೋಕೆ ಹಾಗೆ ಹೇಳಿದ್ವಿ ಅಂತ. ಇದರೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ BTV, ಇದು ಭರವಸೆಯ ಬೆಳಕು.